ಮಕ್ಕಳೇ ಈಗ ನೋಡಿ ಪ್ರಾಬ್ಲಮ್ಸ್ ರಿಲೇಟೆಡ್ ಟು ಥಿಯರಿ. ಇವಾಗ 1.4, 1.5, 1.6 ಎಕ್ಸಸೈಸ್ ಸೆಟ್ನಲ್ಲಿರುವ ಇಷ್ಟು ಎಕ್ಸಸೈಸಿನ ಥಿಯರಿ ಏನಿತ್ತು ಅದ್ರ ರಿಲೇಟೆಡ್ ಒಂದು ಸ್ವಲ್ಪ ಪ್ರಾಬ್ಲಮ್ಸ್ ಇರುತ್ತೆ. ಆ ಪ್ರಾಬ್ಲಮ್ಸಿಗೆ ಬೇಕಾಗಿರೋ ಫಾರ್ಮುಲಾಸ್ ಇವೆಲ್ಲ ಇದೆ. ಫಸ್ಟ್ ಆಫ್ ಆಲ್ ನೋಡಿ, ನಿಮಗೆ ಇದು ವೆನ್ ಡಯಾಗ್ರಾಮ್ಸ್ನಲ್ಲಿ ಯೂನಿವರ್ಸಲ್ ಸೆಟ್ ಈ ಡಯಾಗ್ರಾಮ್ ಗೊತ್ತಿದೆಯಲ್ಲ ನಿಮಗೆ, ಅಂದರೆ ಎ ಬಿ ಮತ್ತು ಎ ಇಂಟರ್ಸೆಕ್ಷನ್ ಬಿ. ಇವಾಗ ನಂಬರ್ ಆಫ್ ಎಲಿಮೆಂಟ್ಸ್ ಎ ಎನ್ ಅಂತ ಹೇಳಿದರೆ, ಎನ್ ಆಫ್ ಎ ಅಂತ ಹೇಳಿದರೆ ನಂಬರ್ ಆಫ್ ಎಲಿಮೆಂಟ್ಸ್ ಇನ್ ಎ, ಬಿ ಎನ್ ಬಿ ಅಂದರೆ ನಂಬರ್ ಆಫ್ ಎಲಿಮೆಂಟ್ಸ್ ಇನ್ ಬಿ. ಅದೇ ರೀತಿಯಲ್ಲಿ ಇದು ನೋಡಿ, ಇದು ನಂಬರ್ ಆಫ್ ಎಲಿಮೆಂಟ್ಸ್ ಇನ್ ಎ ಯೂನಿಯನ್ ಬಿ, ನಂಬರ್ ಆಫ್ ಎಲಿಮೆಂಟ್ಸ್ ಇನ್ ಎ ಯೂನಿಯನ್ ಬಿ, ಇದನ್ನು ಹೀಗೆ ರೆಪ್ರೆಸೆಂಟ್ ಮಾಡ್ತಾರೆ. ಇದನ್ನು ನಂಬರ್ ಆಫ್ ಎಲಿಮೆಂಟ್ಸ್ ಇನ್ ಎ ಇಂಟರ್ಸೆಕ್ಷನ್ ಬಿ. ಸೊ ಇದು ಬೇಸಿಕ್ ನೆನ್ಪಿಡ್ಬೇಕು, ಯಾಕಂದರೆ ಇಲ್ಲೆಲ್ಲ ಯೂಸ್ ಆಗುತ್ತೆ. ಇವಾಗ ನೋಡಿ, ಎ ಇಂಟರ್ಸೆಕ್ಷನ್ ಎನ್ ಆಫ್ ಎ ಯೂನಿಯನ್ ಬಿ ಅಂದೆ, ಅಂದರೆ ನಂಬರ್ ಆಫ್ ಎಲಿಮೆಂಟ್ಸ್ ಇನ್ ಎ ಯೂನಿಯನ್ ಬಿ. ಡೈಗ್ರಾಮ್ ಇನ್ ನೋಡಿ, ಇವಾಗ ಈ ಡೈಗ್ರಾಮ್ ಇದೆ, ಇದಾಗುತ್ತೆ ಎ ಇಂಟರ್ಸೆಕ್ಷನ್ ಬಿ. ಇದು ಟೋಟಲ್ ಏನಿರುತ್ತೆ ಎನ್ ಆಫ್ ಎ ಇದೆ, ಅಂದರೆ ನಂಬರ್ ಆಫ್ ಎಲಿಮೆಂಟ್ಸ್ ಆಫ್ ಎ. ಫಸ್ಟಿಗೆ ಎ ಯೂನಿಯನ್ ಬಿ ಇವೆರಡದ್ದು ನಮಗೆ ನಂಬರ್ ಆಫ್ ಎಲಿಮೆಂಟ್ಸ್ ಕಂಡುಹಿಡಬೇಕಂದ್ರೆ ಫಸ್ಟ್ ಆಫ್ ಆಲ್ ನೋಡಿ, ನಂಬರ್ ಆಫ್ ಎಲಿಮೆಂಟ್ಸ್ ಆಫ್ ಎ ಪ್ಲಸ್ ನಂಬರ್ ಆಫ್ ಎಲಿಮೆಂಟ್ಸ್ ಆಫ್ ಬಿ ಎರಡು ಪ್ಲಸ್ ಮಾಡಿದ ನಂತರ ಇದು ಪ್ಲಸ್ ಆಗುತ್ತೆ, ಇದು ಪ್ಲಸ್ ಆಗುತ್ತೆ ನಂಬರ್ ಆಫ್ ಎಲಿಮೆಂಟ್ಸ್, ಮತ್ತು ನಂಬರ್ ಆಫ್ ಎಲಿಮೆಂಟ್ಸ್ ಇನ್ ಬಿ ಇದು ಪ್ಲಸ್ ಆಗುತ್ತೆ, ಇದು ಪ್ಲಸ್ ಆಗುತ್ತೆ. ಸೊ ಸೆಟ್ನಲ್ಲಿ ಯಾವಾಗ ಅಂದಿದ್ದೆ ನಂಬರ್ ಆಫ್ ಎಲಿಮೆಂಟ್ಸ್ ರಿಪೀಟ್ ಆಗಬಾರ್ದು ಅಂತ ಹೇಳಿ. ಸೊ ಅವಾಗ ಏನಾಗುತ್ತೆ, ಇದು ಪ್ಲಸ್ ಆಗಿದೆ, ಟೋಟಲ್ ಎ ಸಿಕ್ಕಿದೆ ನಮಗೆ, ಇಲ್ಲಿ ಟೋಟಲ್ ಬಿನೂ ಸಿಕ್ಕಿದೆ. ಇವಾಗ ಮೈನಸ್ ಇದು ಎರಡು ಸಲ ಕೌಂಟ್ ಆಗಿದೆ ನೋಡಿ, ಇದೊಂದು ಸಲ, ಆಮೇಲೆ ಇಲ್ಲಿ ಬಿನಾಗೂ ಇನ್ನೊಂದು ಸಲ ಕೌಂಟ್ ಆಗಿದೆ ಇದು. ಸೊ ಇದಿಷ್ಟು ಏರಿಯಾ ಒಂದು ಸಲ ಮೈನಸ್ ಮಾಡಬೇಕಾಗುತ್ತೆ, ಅರ್ಥ ಆಯ್ತಲ್ವಾ? ಇವಾಗ ನೋಡಿ, ನಂಬರ್ ಆಫ್ ಎಲಿಮೆಂಟ್ಸ್ ಇಲ್ಲಿ ಟೋಟಲಿ 3 ಇದೆ, ಇಲ್ಲಿ 4 ಇದೆ, ಅಂದರೆ ಒಂದು ಎಲಿಮೆಂಟ್ ಇಲ್ಲಿ ಕಾಮನ್ ಇರುತ್ತೆ. ಇವಾಗ ಟೋಟಲಿ ನಾವು 7 ಅಂತ ಬರೆದ್ರೆ ಇದು ರಾಂಗ್ ಆಗುತ್ತೆ, ಯಾಕಂದರೆ ಒಂದು ಎಲಿಮೆಂಟ್ ಕಾಮನ್ ಇರುತ್ತೆ ಅಲ್ಲ, ಅದಕ್ಕೆ ಒಂದು ಮೈನಸ್ ಮಾಡಿ ಇದನ್ನು 6 ಅಂತ ಮಾಡ್ತೇವೆ. ಅಂದರೆ ಇಲ್ಲಿ ಒಂದು ಎಲಿಮೆಂಟ್ ಏನಾದರೂ ಕಾಮನ್ ಇರುತ್ತೆ, ಸೊ ಅದನ್ನು 2 ಸಲ ಕೌಂಟ್ ಮಾಡೋ ಜಗದಲ್ಲಿ ಒಂದು ಸಲ ಕೌಂಟ್ ಮಾಡ್ತೇವೆ. ಅದಕ್ಕೋಸ್ಕರ ಮೈನಸ್ ಆಫ್ ಎನ್ ಆಫ್ ಎ ಯೂನಿಯನ್ ಬಿ ಮಾಡ್ತೇವೆ, ಎ ಇಂಟರ್ಸೆಕ್ಷನ್ ಬಿ, ಸಾರಿ, ಇಲ್ಲಿ ಎ ಇಂಟರ್ಸೆಕ್ಷನ್ ಆಫ್ ಬಿ ಬರುತ್ತೆ. ಸಿಂಪಲಾಗಿ ನೆನ್ಪಿಡ್ಬೇಕಂದ್ರೆ ಎ ಯೂನಿಯನ್ ಬಿ ಪ್ಲಸ್ ಇ, ಇದನ್ನು ಇಲ್ಲಿ ಇಂಟರ್ಚೇಂಜ್ ಮಾಡ್ತಿದ್ದೇನೆ ಅಷ್ಟೇ. ಎ ಇಂಟರ್ಸೆಕ್ಷನ್ ಬಿ ಈಕ್ವಲ್ಸ್ ಟು ಎನ್ ಆಫ್ ಎ ಪ್ಲಸ್ ಎನ್ ಆಫ್ ಬಿ. ಇದನ್ನ ಒಂದು ಅಪ್ರೋಚ್. ಇವಾಗ ಇನ್ನೊಂದು ಅಪ್ರೋಚ್ ನೋಡಿ, ಫಸ್ಟ್ ಆಫ್ ಆಲ್ ಸೆಟ್ನಲ್ಲಿ ಹೀಗೆ ಮಾಡ್ಕೊತೇವೆ. ಇದನ್ನು ನಾನು ಹಿಂದಿನ ಥಿಯರಿಯಲ್ಲಿ ಎಂದಿದ್ದೆ, ಇದನ್ನು ಹೀಗೆ ಬರಿಬೋದು ಅಂತ ಹೇಳಿ, ಇದನ್ನು ಬಿ ಮೈನಸ್ ಎ ಅಂತ ಬರಿಬೋದು. ಯಾಕಂದರೆ ಇವಾಗ ನೋಡಿ, ಇದು ಎ ಇದೆ, ಎಯಲ್ಲಿ ಬಿ ಮೈನಸ್ ಮಾಡಿದ್ರೆ ನಂಬರ್ ಆಫ್ ಎಲಿಮೆಂಟ್ಸ್ ಇದ್ರದ್ದು ಅಷ್ಟೇ ಬರುತ್ತೆ, ಇದ್ರದ್ದು ಬರಲ್ಲ, ಆಯಿತಾ? ಅದನ್ನು ನಾನು ಸೆಟ್ ಡಿಫ್ರೆನ್ಸ್ನಲ್ಲಿ ಕಲಿಸಿದ್ದೆ. ಸೊ ಇದಾಯಿತಾ, ಇದು ಎ ಇಂಟರ್ಸೆಕ್ಷನ್ ಬಿ ಇದೆ. ಸೊ ಈಗ ನೋಡಿ, ಎ ಯೂನಿಯನ್ ಬಿ, ಫಸ್ಟ್ ಆಫ್ ಆಲ್ ಇದನ್ನು ನಂಬರ್ ಆಫ್ ಎಲಿಮೆಂಟ್ಸ್ ಕೌಂಟ್ ಮಾಡ್ತೇವೆ, ಆಯಿತಾ? ಪ್ಲಸ್ ಎ ಇಂಟರ್ಸೆಕ್ಷನ್ ಬಿ, ಅದರ ನಂತರ ಪ್ಲಸ್ ನಂಬರ್ ಆಫ್ ಎಲಿಮೆಂಟ್ಸ್ ಇನ್ ಬಿ ಮೈನಸ್ ಎ. ಇವೆರಡು ಫಾರ್ಮುಲಾ, ಇದು ಅಪ್ರೋಚ್ ಬೇರೆ ಇರುತ್ತೆ ಎರಡರೊಳಗೆ, ಆದರೆ ಫಾರ್ಮುಲಾ ಇದು ಕ್ವಶನ್ ಮೇಲೆ ಡಿಪೆಂಡ್ ಆಗುತ್ತೆ, ಹೇಗೆ ಎಲ್ಲಿ ಯೂಸ್ ಮಾಡ್ಬೇಕಂತ ಹೇಳಿ. ಇವೆರಡು ಫಾರ್ಮುಲಾ ನೆನ್ಪಿಟ್ರಿ. ಇದನ್ನು ಫಸ್ಟ್ ಆಫ್ ಆಲ್ ಇದನ್ನು ಡಿರೈವ್ ಮಾಡಿದ್ದೇವೆ. ಡಿರೈವ್ ಆದ ನಂತರ ಇದನ್ನು ಈ ಸೈಡ್ ತೊಗೊಂಡೋದ ನಂತರ ಎಲ್ ಎಚ್ ಎಸ್ ಸೈಡ್ ತೊಗೊಂಡೋದ ನಂತರ ಈ ಥರ ನಾನು ಫಾರ್ಮುಲೇಟ್ ಮಾಡಿದ್ದೇನೆ. ನಿಮಗೆ ನೆನಪಿಡೋದಕ್ಕೆ ಇದು ಬೆಸ್ಟ್ ಇದೆ, ಆದರೆ ಇದನ್ನೇ ಬೆಸ್ಟ್, ಆದರೆ ನೆನಪಿಡೋದಕ್ಕೆ ಇದು ಬೆಸ್ಟ್ ಆಗಿದೆ. ನಿಮಗೆ ಹೇಗೆ ಅನಿಸುತ್ತೆ ಅದ್ರ ಪ್ರಕಾರ ಮಾಡಿ. ಇದು ನೋಡಿ, ಎ ಇಂಟರ್ಸೆಕ್ಷನ್, ಇದನ್ನು ತುಂಬ ಯೂಸ್ಫುಲ್ ಇರುತ್ತೆ, ಇವೆರಡು ಯೂಸ್ಫುಲ್ ಇದೆ. ಯಾಕೆಂದರೆ ಈ ಕ್ವಶನ್ ರಿಲೇಟೆಡ್ ಇರುತ್ತಲ್ಲ, ಅದ್ರ ಪ್ರಕಾರ ನಾವು ಮಾಡ್ತೇವೆ. ಮೂರನೇ ನೋಡಿ, ಇವಾಗ 3 ಯೂನಿಯನ್, ಇವಾಗ ನೋಡಿ 3 ಸೆಟ್ ಇರುತ್ತಲ್ಲ, 3 ಸೆಟ್ನ ಇವಾಗ ನಂಬರ್ ಆಫ್ ಎಲಿಮೆಂಟ್ಸ್ ಕಂಡುಹಿಡಿಬೇಕು. ಯೂನಿಯನ್ ಮಾಡಿದ ನಂತರ ಏನು ಮಾಡಬೇಕಂದ್ರೆ ಫಸ್ಟ್ ಆಫ್ ಆಲ್ ಇದೇ ಅಪ್ರೋಚ್ ಯೂಸ್ ಮಾಡೋದು. ಇದು ನಂಬರ್ ಆಫ್ ಎಲಿಮೆಂಟ್ಸ್ ಫಸ್ಟ್ ಎ ಕೌಂಟ್ ಮಾಡಿ ಆಮೇಲೆ ಬಿ ಕೌಂಟ್ ಮಾಡೋದು. ಅದೇ ರೀತಿಯಲ್ಲಿ ಫಸ್ಟ್ ಎ ಕೌಂಟ್ ಮಾಡೋದು, ಆಮೇಲೆ ಬಿ ಕೌಂಟ್ ಮಾಡೋದು, ಆಮೇಲೆ ಸಿ ಕೌಂಟ್ ಮಾಡೋದು. ಫಸ್ಟಿಗೆ ಎ, ಆಯಿತಾ? ಆಮೇಲೆ ಬಿ, ಆಮೇಲೆ ಎ ಆದ ನಂತರ ಬಿ ಆದ ನಂತರ ಸಿ ಏನಾಗುತ್ತೆ, ಇಲ್ಲಿ 4 ಕಡೆಯಲ್ಲಿ ಬರುತ್ತೆ, ಸೊ ಇದಾಗುತ್ತೆ. ಆಮೇಲೆ ನೋಡಿ, ಇವಾಗ ಫಸ್ಟಿಗೆ ಸಿಯನ್ನು ತೆಗೆದು ಹಾಕಿದ ನಂತರ ಎ ಇದೆ, ಬಿ ಇದೆ, ಇದನ್ನ ಒಂದು ಇಂಟರ್ಸೆಕ್ಷನ್ ಎಕ್ಸ್ಟ್ರಾ ಬಂದಿದೆ, ಒಂದು ಇಂಟರ್ಸೆಕ್ಷನ್ ಅಂದರೆ ಒಂದು ಎಲಿಮೆಂಟ್ 2 ಸಲ ಕೌಂಟ್ ಆಗಿರುತ್ತೆ ನೋಡಿ. ಫಸ್ಟ್ ಇದನ್ನು ಕೌಂಟ್ ಮಾಡ್ತೀವಿ ಎಲ್ಲಿ, ಆಮೇಲೆ ಇದನ್ನು ನಂಬರ್ ಆಫ್ ಎಲಿಮೆಂಟ್ಸ್ ಇದು 2 ಸಲ ಬಂದಿದೆ. ಸೊ 2 ಸಲ ಬಂದಿದ್ದರಿಂದ ನಾವು ಒಂದೇ ಸಲ ಕೌಂಟ್ ಮಾಡಬೇಕು, ಅದಕ್ಕೆ ಒಂದು ಸಲ ಮೈನಸ್ ಮಾಡ್ತೇವೆ ಇಂಟರ್ಸೆಕ್ಷನ್. ಆಮೇಲೆ ಏನಾಗುತ್ತೆ, ಬಿ ಮತ್ತು ಸಿಯಲ್ಲಿ ಇದು ಬರುತ್ತೆ ಸಿಯಲ್ಲಿ, ನಂಬರ್ ಆಫ್ ಇಂಟರ್ಸೆಕ್ಷನಲ್ಲಿ ಇವೆರಡು ಬರುತ್ತೆ. ಸೊ ಅವಾಗ ಇಂಟರ್ಸೆಕ್ಷನಲ್ಲಿ ಇದನ್ನು ಡಿಲೀಟ್ ಮಾಡಿದ್ದೇವೆ, ಆಯಿತಾ?
ಇದು ಡಿಲೀಟ್ ಆಗಿದೆ. ಇವಾಗ ನೋಡಿ ಇಲ್ಲಿ ಎ ಇಂಟರ್ಸೆಕ್ಷನ್ನಲ್ಲಿ ಇಲ್ಲಿ ಈ ಸರ್ಕಲ್ ಮತ್ತು ಈ ಸರ್ಕಲ್ನಲ್ಲಿ ಎ ಮತ್ತು ಸಿ ಯಲ್ಲಿ ಇದು ಕಾಮನ್ ಇದೆ. ಸೊ ಇದನ್ನು ಒಂದ್ಸಲ ಮೈನಸ್ ಮಾಡಿದ್ದೇವೆ. ಇವಾಗ ಏನಾಗುತ್ತೆ, ಈ ಪೋರ್ಷನ್ ಇದೆಯಲ್ಲ ಇದೆಲ್ಲದರೊಳಗೆ ಕಾಮನ್ ಇದೆ. ಸೊ ಅದನ್ನೇನು ಮಾಡಬೇಕು, ಅದನ್ನು ಕೌಂಟ್ ನಂತರ ಝೀರೋ ಥರ ಕೌಂಟ್ ಮಾಡಿಲ್ಲ ಅಂಥೇಳಿ ಒಂದು ಸಲ ಪ್ಲಸ್ ಮಾಡ್ತೇವೆ. ಝೀರೋ ಇಲ್ಲಿ ನೋಡಿ ಕೌಂಟ್ ಮಾಡಲಿಲ್ಲ, ಅದನ್ನು ಮೈನಸ್ ಮಾಡ್ಕೊತ ಹೋಗ್ತಿದ್ದೇವೆ. ಅದಕ್ಕೋಸ್ಕರ ಒಂದು ಸಲ ಪ್ಲಸ್ ಮಾಡ್ತೇವೆ ಅದಕ್ಕೋಸ್ಕರ. ಸೊ ಎ ಯೂನಿಯನ್ ಇದೊಂದು ಫಾರ್ಮುಲಾ, ಇದೊಂದು ತುಂಬ ಇಂಪಾರ್ಟೆಂಟ್. ಇದು ಅರ್ಥ ಆಯ್ತಲ್ಲ. ನಂಬರ್ ಆಫ್ ಎಲಿಮೆಂಟ್ಸ್ ಫಸ್ಟಿಗೆ ಜಾಯಿನ್ ಮಾಡ್ತೇವೆ, ಆಮೇಲೆ ಇದನ್ನು ಇಂಟರ್ಸೆಕ್ಷನಿಂದ ಮೈನಸ್ ಮಾಡ್ತೇವೆ. ಯಾಕೆ ಮೈನಸ್ ಮಾಡ್ತೇವೆ ಅಂತ ಹೇಳಿದರೆ ಇಲ್ಲಿ 2 ಸಲ ಕೌಂಟ್ ಆಗಿದೆ, ಅದಕ್ಕೋಸ್ಕರ ಒಂದು ಸಲ ಮೈನಸ್ ಮಾಡ್ತೇವೆ. 2 ಸಲ ಕೌಂಟ್ ಆದ ನಂತರ ಅದನ್ನು ತೆಗೆದು ಹಾಕಿ ಒಂದು ಉಳಿಸ್ತೇವೆ, ಆಯಿತಾ. ಅದೇ ರೀತಿಯಲ್ಲಿ 3ದು ಇಂಟರ್ಸೆಕ್ಷನ್ ತೆಗಿತೇವೆ. ಆಮೇಲೆ ಏನಾಗುತ್ತೆ, ಇದ್ರದ್ದು 0 ಟೈಮ್ಸ್ ಕೌಂಟ್ ಆಗಿದೆ, 0 ಟೈಮ್ಸ್ ಕೌಂಟ್ ಆಗಿದ್ದ ಅದಕ್ಕೋಸ್ಕರ ಇದೇನಾಗುತ್ತೆ ಪ್ಲಸ್ ಎನ್ ಆಫ್ ಎ ಇಂಟರ್ಸೆಕ್ಷನ್ ಬಿ ಇಂಟರ್ಸೆಕ್ಷನ್. ಅಂದರೆ ಈ 3ರಲ್ಲಿ ಯಾವ್ದು ಕಾಮನ್ ಇದೆ ಅದನ್ನು ತೊಗೊತೇವೆ. ಆಮೇಲೆ ನೋಡಿ ಡಿಸ್ಜಾಯಿಂಟ್ ಸೆಟ್ಸ್ ಅಂತಿದೆ. ಇವಾಗ ಒಂದು ಸೆಟ್ ಇರುತ್ತೆ, ಹೀಗೆ ದೂರ ದೂರ ಇರುತ್ತೆ. ನೀವು ಕೇಳ್ತಿರ್ಬೋದು, ಸರ್ ಎಲ್ಲ ಕ್ವಶನಲ್ಲಿ ನೀವು ಹೀಗೆ ತೊಗೊಂಡಿದ್ದೀರಾ, ಹೀಗೆ ಯಾಕೆ ತೊಗೊಂಡಿಲ್ಲ ಅಂತೇಳಿ. ಫಸ್ಟ್ ಆಫ್ ಆಲ್ ನೋಡಿ, ಎಲ್ಲದರೊಳಗೆ ಒಂದೇನಾದರೂ ಕಾಮನ್ ಇರುತ್ತೆ. ಕಾಮನ್ ಇಲ್ಲ ಅಂದರೆ ಅವಾಗ ಇದನ್ನು ತೊಗೊತೀವಿ. ಅದನ್ನು ಹೇಗೆ ರೆಪ್ರೆಸೆಂಟ್ ಮಾಡೋದಂದರೆ ಎ ಇಂಟರ್ಸೆಕ್ಷನ್ ಬಿ ಅಂದರೆ ಎರಡರೊಳಗೆ ಏನಾದರೂ ಕಾಮನ್ ಇಲ್ಲ ಅಂದರೆ 5 ಅಂತ ಬರಿತೀವಿ. ಇದು ಡಿಸ್ಜಾಯಿಂಟ್ ಸೆಟ್ ಒಂದು ಸ್ವಲ್ಪ ಮಿಸ್ ಆಗಿತ್ತು. ಸೊ ಅದಕ್ಕೋಸ್ಕರ ಇದನ್ನು ಸಪ್ರೇಟಾಗಿ ಇದೇ ಥಿಯರಿಯಲ್ಲಿ ಕಂಪ್ಲೀಟ್ ಮಾಡ್ತಿದ್ದೀನಿ. ಸೊ ಇಲ್ಲಿ ಕಂಪ್ಲೀಟ್ ಆಗುತ್ತೆ ಎಕ್ಸಸೈಸ್ 1.4, 1.5, 1.6 ಒಂದು ಥಿಯರಿ ಪಾರ್ಟ್. ಸೊ ನೆಕ್ಸ್ಟ್ 1.4 ಎಕ್ಸಸೈಸ್ ಸ್ಟಾರ್ಟ್ ಮಾಡೋಣ. ಸೊ ನೋಡಿ, ಫಸ್ಟ್ ಆಫ್ ಆಲ್ ಇದು ವಿಡಿಯೋಗೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಶೇರ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.